ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕನ್ನಡ ಸಿನಿರಂಗದ ದಿಗ್ಗಜ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕ್ರೇಜ್ ಎಷ್ಟು ವರ್ಷಗಳಾದರೂ ಕಡಿಮೆ ಆಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೋಟಿಗೊಬ್ಬ ಸಿನಿಮಾದ ರಿಲೀಸ್. ಸುಮಾರು 25 ವರ್ಷಗಳ ಬಳಿಕ ಮತ್ತೆ ತೆರೆಗೆ ಬಂದಿರುವ ಈ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಸ್ವಾಗತ ಪಡೆದಿದ್ದು ಅಭಿಮಾನಿಗಳು ಹಬ್ಬದಂತೆ ಆಚರಿಸುತ್ತಿದ್ದಾರೆ. ಥಿಯೇಟರ್ ಮುಂದೆ ಕಟೌಟ್, ಹಾಲಿನ ಅಭಿಷೇಕ, ಅನ್ನದಾನ ಎಲ್ಲವೂ ಸೇರಿ ನಿಜವಾದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. 25 ವರ್ಷಗಳ ಬಳಿಕ ಕೋಟಿಗೊಬ್ಬ ರಿಲೀಸ್, ಎಲ್ಲೆಡೆ ದಾದಾ ಮ್ಯಾಜಿಕ್. 2001ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತ್ತು ಕೋಟಿಗೊಬ್ಬ ಸಿನಿಮಾ. ಈಗ 25 ವರ್ಷಗಳ ಬಳಿಕ ಮತ್ತೆ ದೊಡ್ಡ ಪರದ ಮೇಲೆ ಮಿಂಚ್ತಾ ಇದೆ. ದಾದಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟೈಲ್, ಡೈಲಾಗ್, ಮಾಸ್ ಎಂಟ್ರಿಯನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರರಾಗಿದ್ರು. ಇದೀಗ ಅವರ ಕನಸು ನನಸಾದಂತಾಗಿದೆ. ಪ್ರಸನ್ನ ಥಿಯೇಟರ್ ಬಳಿ ಫ್ಯಾನ್ಸ್ ದಂಡು, ಮುಗಿಲು ಮುಟ್ಟಿದ ಸಂಭ್ರಮ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. 100 ಅಡಿ ಎತ್ತರದ ಕಟೌಟ್ ಹಾಕಿ, ಹಾರ ಹಾಕಿ, ಹಾಲಿನ ಅಭಿಷೇಕ ಮಾಡಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಒಬ್ಬರಲ್ಲ, 100 ಅಭಿಮಾನಿಗಳು ಒಂದೇ ಕಡೆ ಸೇರಿ ದಾದಾ ನೆನಪಿನಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಿಸಿದ್ದಾರೆ. 100 ಅಡಿ ಕಟೌಟ್, ಹಾಲಿನ ಅಭಿಷೇಕ, ದಾದಾ ದರ್ಶನ. 25 ವರ್ಷಗಳ ಬಳಿಕ ಮತ್ತೆ ತೆರೆಗೆ ಬಂದ ಸಿನಿಮಾ ನೋಡಲು ಅಭಿಮಾನಿಗಳ ದಂಡೆ ಹರಿದು ಬಂದಿದೆ. ಥಿಯೇಟರ್ ಮುಂದೆ ಬೆಳಗ್ಗಿನಿಂದಲೇ ಉತ್ಸಾಹಭರಿತ ವಾತಾವರಣ ಕಾಣಿಸಿಕೊಂಡಿದೆ. ಅಷ್ಟೇ ಅಲ್ಲ, ದಾದಾ ಅವರ ವಿವಿಧ ಸಿನಿಮಾಗಳ 10 ಕಟೌಟ್ಗಳನ್ನು ಹಾಕಿ ವಿಶೇಷವಾಗಿ ಅಲಂಕರಿಸಲಾಗಿದೆ. ಥಿಯೇಟರ್ ಮುಂದೆ ಮಂಟಪ ನಿರ್ಮಿಸಿ ದಾದಾ ಪ್ರತಿಮೆಯನ್ನ ಸ್ಥಾಪಿಸಿ ಪೂಜೆ ಸಲ್ಲಿಸಲಾಗಿದೆ. ವಿಷ್ಣು ಸೇನಾ ಸಮಿತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮಹಿಳಾ ಅಭಿಮಾನಿಗಳು 101 ತೆಂಗಿನಕಾಯಿ ಒಡೆದು ವಿಶೇಷವಾಗಿ ಸಂಭ್ರಮಿಸಿದ್ದಾರೆ. ಇದು ಕೇವಲ ಸಿನಿಮಾ ಅಲ್ಲ, ಅಭಿಮಾನಿಗಳ ಭಾವನೆಯ ಪ್ರತಿಬಿಂಬ. 25 ವರ್ಷಗಳ ಬಳಿಕ ಫುಲ್ ಹೌಸ್ ಕ್ರೇಜ್, ಥಿಯೇಟರ್ ಮುಂದೆ ಹಬ್ಬದ ವಾತಾವರಣ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ 2 ದಿನಗಳ ಕಾಲ ಅನ್ನದಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಮಟನ್ ಮತ್ತು ಚಿಕನ್ ಬಿರಿಯಾನಿ ಹಂಚಿ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸಿನಿಮಾ ನೋಡಲು ಬಂದವರಿಗೆ ಜಹಾಂಗೀರ್, ಮೈಸೂರು ಪಾಕ್ ಸೇರಿದಂತೆ ಸಿಹಿ ನೀಡಿ ಖುಷಿ ಹಂಚಿಕೊಳ್ಳಲಾಗಿದೆ. ಈ ಸಂಭ್ರಮದಲ್ಲಿ ನಿರ್ಮಾಪಕ ಸೂರಪ್ಪ ಬಾಬು ಹಾಗೂ ನಿರ್ದೇಶಕ ನಾಗಣ್ಣ ಕೂಡ ಭಾಗವಹಿಸಿ ಅಭಿಮಾನಿಗಳ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ಫ್ಯಾನ್ಸ್ ಫೀಲ್, ದಾದಾ ಅಭಿಮಾನ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಅಂದ್ರೆ ಕೇವಲ ಮನರಂಜನೆ ಅಲ್ಲ, ಅದು ಒಂದು ಭಾವನೆ. ಅವರ ಡೈಲಾಗ್, ಅವರ ನಟನೆಯ ಶೈಲಿ ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಕೋಟಿಗೊಬ್ಬ ರಿಲೀಸ್ ಇದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ 25 ವರ್ಷಗಳಾದ್ರೂ ದಾದಾ ಕ್ರೇಜ್ ಅಷ್ಟೇ ಇದೆ ಅನ್ನೋದನ್ನ ಅಭಿಮಾನಿಗಳು ಮತ್ತೆ ಸಾಬೀತು ಮಾಡಿದ್ದಾರೆ. ಇದು ಕೇವಲ ಸಿನಿಮಾ ರಿಲೀಸ್ ಅಲ್ಲ, ಇದು ಅಭಿಮಾನಿಗಳ ಹಬ್ಬ, ದಾದಾ ಮೇಲಿನ ಪ್ರೀತಿ, ಗೌರವದ ಪ್ರತೀಕ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.